ಇವತ್ ಯಾಕೆ ನಿಮ್ಮನ್ನೆಲ್ಲ ಕರೆಸಿದೀವಿ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೇಕಲ್ವಾ? ಸತ್ಯ ಹೇಳಿದಾಗೆ ಇವತ್ತೊಂದು ಮುಖ್ಯವಾದ ವಿಷಯನ ನಿಮ್ಮೆಲ್ಲರ ಹತ್ರನೂ ಹಂಚ್ಕೋಬೇಕು. ಅರಸು ಮನೆತನಕ್ಕೆ 100 ವರ್ಷದ ಇತಿಹಾಸ ಇದೆ. ರಾಜ ಮಹಾರಾಜರಿಗೆ ವಜ್ರ ಮಾರಿದ ಮನೆತನ ನಮ್ದು. ಸಂಪ್ರದಾಯ ಪರಂಪರೆನ ಕಾಪಾಡ್ಕೊಂಡು ಬಂದಿದೀವಿ ನಾವು. ನಮ್ಮ ಮನೆಯವರು 40 ವರ್ಷಗಳ ಕಾಲ ಅರಸು ಹೆಸರಿಗೆ ಒಬ್ರು ಸಹ ಪೆಟ್ಟು ತೋರಿಸದೇ ಇರೋ ಹಾಗೆ ನಡ್ಕೊಂಡಿದ್ರು. ಈಗ ಅದನ್ನ ಮುಂದಿನ ತಲೆಮಾರಿಗೆ ಒಪ್ಸೋ ಸಮಯ ಬಂದಿದೆ. ಅರಸು ಸಾಮ್ರಾಜ್ಯಕ್ಕೆ ವಾರಸ್ದಾರನ್ನ ನೇಮಕ ಮಾಡ್ತಾ ಇದ್ದೀನಿ. ಈಗ ಯಾಕಿದಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನನಗೂ ವಯಸ್ಸಾಯ್ತು, ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ. ನಾನು ಹೋಗಕ್ ಮುಂಚೆ ಈ ಮನೆಗೆ ಸರಿಯಾದ ದಾರಿನ ತೋರಿಸಿ ಹೋಗ್ಬೇಕು ಅಂತ ಅಷ್ಟೇ. ನನ್ನ ಮೊಮ್ಮಕ್ಕಳು ನನಗೆ ಹೇಳ್ತಾ ಇರ್ತಾರೆ, ಮಾಯಿ ನೀನ್ ತುಂಬಾ ಓಲ್ಡ್ ಫ್ಯಾಷನ್ ಅಂತ. ನಾನು ನಕ್ಬಿಟ್ಟು ಸುಮ್ಮನೆ ಹೋಗ್ತಿದ್ದೆ. ಆದ್ರೆ ಇವಾಗ ಅನ್ಸ್ತಾ ಇದೆ ಕೆಲವೊಂದು ವಿಷಯಗಳಲ್ಲಿ ಹೊಸತನ ಬೇಕು ಅಂತ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅರಸು ಸಾಮ್ರಾಜ್ಯಕ್ಕೆ ಮುಂದಿನ ವಾರಸ್ದಾರ ಕೈ ಬಿಡಮ್ಮ. ನಿನ್ ಕೈ ಬಿಟ್ರೆ ನನ್ ಕೈ ತಪ್ಪೋಗ್ತೀಯ. ಬಾ, ಇವತ್ತೆರಡರಲ್ಲೊಂದು ನಿರ್ಧಾರ ಆಗ್ಲೇಬೇಕು. ಬಾ, ಹಾಕೊಳ್ಳೋ ಇದನ್ನ. ಹಾಕೊಳ್ಳಲ್ಲ ನಾನು. ಯಾಕೆ ಹಾಕೊಳ್ಳಲ್ಲ? ಅದ್ ನನ್ ಸ್ಟೈಲ್ ಅಲ್ಲ ಅಮ್ಮ, ಚೆನ್ನಾಗಿಲ್ಲ. ತದಕ್ ಬಿಡ್ತೀನಿ ನೋಡು. 12,000 ಕೊಟ್ಟು ತಂದಿದ್ದೀನಿ ಬಟ್ಟೆನ, ಸ್ಟೈಲ್ ಅಲ್ವಂತೆ. ಬಾಯಿ ಮುಚ್ಕೊಂಡು ಹಾಕೋ. ಬೇಡ ನಂಗೆ. ಹಾಗಾದ್ರೆ ಈ ರೂಮಲ್ಲೇ ಬಿದ್ದಿರು. ಯಾಕೆ ಹಠ ಮಾಡ್ತೀಯಮ್ಮ? ಬಾಯ್ ಮೇಲೆ ಬರ ಹಾಕ್ಬಿಡ್ತೀನಿ ನಿನ್ಗೆ. ನಾನಾ ಹಠ ಮಾಡ್ತಿರೋದು ನೋಡೆ. ಒಂದು ನಾನು ಕೊಟ್ಟಿರೋ ಬಟ್ಟೆ ಒಡವೆ ಹಾಕೊಂಡು ಪಾರ್ಟಿಗೆ ಬಾ, ಇಲ್ಲ ರೂಮಲ್ಲೇ ಬಿದ್ದಿರು. ಅಮ್ಮ, ನಿನ್ನ ಹತ್ರ ಜಗಳ ಆಡಿ ಆಡಿ ಸಾಕಾಗಿ ಹೋಗಿದೆ ನನ್ಗೆ. 2ರಲ್ಲಿ1 ಮಾಡು. ಊರೂರೆಲ್ಲ ಆಡ್ಕೊಳಂಗಾಗಿದೆ ನನ್ನ. ಎಲ್ರ ಮಕ್ಕಳು ತಿಂದ್ರೆ ನನ್ನ ಮಗಳು ಪ್ರೀತಿ. ಬಟ್ಟೆ ಒಡವೆಗಳನ್ನೆಲ್ಲ ಹಾಕೊಂಡ್ಬರ್ಬೇಕಲ್ವಾ? ಹಾಕೊಂತೀನಿ. ಈಗೇನ್ ಮಾಡ್ತೀಯ ಐಶ್ವರಿ? ಎಂತ ಕೆಲಸ ಮಾಡ್ಬಿಟ್ರಿ ಮಾಯಿ. ಛಾಯಾ, ನನ್ನ ಮಗಳು ನನ್ನ ಸ್ಥಾನ ತುಂಬ್ತಾ ಇದ್ದಾಳೆ ಅಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಬಾ.
ಎಲ್ರಿಗೂ ನಮಸ್ಕಾರ. ಅರಸು ಎಂಪೈರಿನ ಮುಂದಿನ ವಾರಸ್ದಾರ ನಮ್ಮ ಅಕ್ಕ ಅಂತ ಹೇಳಕ್ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಚಪ್ಪಾಳೆ ಪ್ಲೀಸ್. ಸೊ ಪ್ರೆಸೆಂಟಿಂಗ್ ಯು ದ ಬೆಸ್ಟ್ ಸಿಸ್ಟರ್ ಇನ್ ದ ವರ್ಲ್ಡ್, ಛಾಯಾ ಅರಸ್. ಆಪದ್ ಬಾಂಧವನದ್ದು ಎಂತ ಉದಾತ್ತವಾದ ಮನಸ್ಸು. ಅವನ್ ಮೊದ್ಲಿಂದಾನು ಹಾಗೆ. ಅವನ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ಲ. ಯಾವಾಗ್ಲೂ ನಮ್ ಬಗ್ಗೆನೇ ಟೆನ್ಷನ್. ಎಂತೆಂತ ದೇವಾನುದೇವತೆಗಳೇ ಅಧಿಕಾರದ ಮದಕ್ಕೆ ನಾಶವಾಗಿ ಹೋಗಿದ್ದಾರೆ. ದುಷ್ಟ ಧನಂಜಯನ ಅಧಿಕಾರದ ದಾಹದಿಂದ ಇಡೀ ಗಂಧರ್ವ ಲೋಕವೇ ಉರಿಯುತ್ತಿದೆ. ಸ್ವಂತ ಸೋದರನನ್ನು ಬಂಧಿಸಿದ ಕ್ರೂರಿ ಅವನು. ಅಂತಹುದರಲ್ಲಿ ತನ್ನ ಸೋದರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟ. ಆಪತ್ ಬಾಂಧವ ನಿಜಕ್ಕೂ ಉನ್ನತ ವ್ಯಕ್ತಿ. ನಮ್ಮ ಅಣ್ಣ ಅಂದ್ರೆ ಏನ್ ಸುಮ್ನೆನಾ? ಚೆಕ್ಮೇಟ್. ಆಟ ಶುರು ಆಗಕ್ ಮುಂಚೆನೆ ಸೋತೋದಿಯಲ್ಲ ಈಶ್ವರಿ. ಮಾಯಿ ಈಗ ನಿನ್ ಕೆಲ್ಸ ಕೇಳಿಸ್ಕೊಳ್ಳೋದಷ್ಟೇನೆ. ಯಾಕೆಂದ್ರೆ ಮಾಯಿ ಮಾತಾಡ್ತಾ ಇದ್ದಾಳೆ. ಏನ್ ಮಾಡ್ತೀಯ ಈಗ? ಪ್ರದ್ಯುಮ್ನನಿಗೆ ಆಸ್ತಿಯಲ್ಲಿ ಏನು ಬರಲ್ಲ ಅಂತ ಗೊತ್ತಿದ್ರು ನಿನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತೀಯಾ? ನೀನ್ ಈ ಮನೆ ಕಾಲಿಟ್ಟಾಗ ಯೋಚನೆ ಮಾಡಿದ್ದೆ ಅನ್ಸುತ್ತೆ, ದೇವಿಯ ನಿಮ್ ಮುಗ್ಧೆ ಏನು ಗೊತ್ತಾಗಲ್ಲ, ಆಟ ಆಡ್ಸ್ಬೋದು ಅಂತ. ಆದ್ರೆ ಮರ್ತ್ಬಿಟ್ಟೆ ನೀನು, ಈ ಮನೆಯಲ್ಲಿ ನಡೆಯೋದು ಮಾಯಿ ಮಾತು ಮಾತ್ರ ಅನ್ನೋದು. ನಾನ್ ನಿನ್ ತಾಯಿ ಅನ್ನೋದನ್ನ ನೆನ್ಪಲ್ಲಿ ಇಟ್ಕೊಳ್ಸ್ವಿ. ನಿನ್ನ ಹಾವಿನ ಬುದ್ಧಿನ ನನ್ನ ಹತ್ರ ಇಟ್ಕೋಬೇಡ. ಒಂದು, ನೀನು ನಿನ್ನ ಮಗಳು ಗಂಟು ಮೂಟೆ ಕಟ್ಕೊಂಡು ಈ ಮನೆಯಿಂದ ಹೊರಡ್ತಾ ಇರ್ಬೇಕು. ಇಲ್ಲ ಇದೇ ಮನೆಯಲ್ಲಿ ಇದ್ದು ಅವಮಾನನ ಅನುಭವಿಸ್ಬೇಕು. ಅರಸು ಮನೆಯಲ್ಲಿ ನಿನಗ್ ಜಾಗ ಇಲ್ಲ. ಅರಸು ಮನೆ ಆಸ್ತಿಯಲ್ಲಿ ಒಂದು ಕಿಲುಬು ಕಾಸು ನಿನಗ್ ಸಿಗಲ್ಲ. ಎಂಪೈರ್ನ ನನ್ನ ಮಗಳು ಆಕಾಶದ ಎತ್ತರಕ್ಕೆ ತಗೊಂಡು ಹೋಗ್ತಾಳೆ ಅನ್ನೋ ಭರವಸೆ ನನಗೆ 100ಕ್ಕೆ 100 ಇದೆ. ಸೊ ಇನ್ ಮುಂದೆ ನಾವು ನಿನ್ನ ಮ್ಯಾಮ್ ಅಂತ ಕರಿಬೇಕಲ್ವಾಕ? ಮ್ಯಾಮ್ ಅಲ್ಲ, CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅಕ್ಕ, ಇವನ್ ಇದೇ ತರ ಕೆಟ್ಟ ಜೋಕ್ ಮಾಡ್ತಿದ್ರೆ ನೀನು ಅವನ್ಗೆ ಪನಿಷ್ಮೆಂಟ್ ಕೊಡ್ಬೇಕಾಯ್ತಾ? ಆಮ್ರಪಾಲಿ ಅವ್ರೆ, ಏನ್ ಮಾಡ್ತಿದ್ದೀರಾ? ಅರಸು ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಎಂದ ಮೇಲೆ ರಾಜಕುಮಾರಿ ಎಂದರ್ಥವಲ್ಲವೇ? ನೀವೆಲ್ಲ ಹೀಗ್ ಮಾಡಿದ್ರೆ ನನಗ್ ತುಂಬಾ ಸಂಕೋಚ ಆಗುತ್ತೆ. ಏಕೆ? ಪುರುಷರಿಗೆ ಅಧಿಕಾರ ಸಿಕ್ಕಾಗ ಸಂಕೋಚ ಪಡುತ್ತಾರೆಯೇ? ಸ್ತ್ರೀಯರೇಕೆ ಸಂಕೋಚ ಪಡಬೇಕು? ಸ್ತ್ರೀಯರು ಪುರುಷರಷ್ಟೇ ಸಮರ್ಥರು. ಅಕ್ಕ ಬಾ.
ಪುಟಾಣಿಯಲ್ಲಿ ಬಹಳ ಸಮಯದಿಂದ ಕಾಣಿಸುತ್ತಿಲ್ಲವಲ್ಲ? ಬಂದೆ ನೋಡಿ ನಿಮ್ ಪುಟಾಣಿ. ನೀನ್ ಹಿಂದೆ ಚಿಕ್ಕ ಮಗಳಲ್ವೇನಮ್ಮ? ಹೌದಾ ಆಂಟಿ? ನಾನ್ ನಿನ್ ನೋಡ್ದಾಗ ನೀನ್ ಇನ್ನ ಚಿಕ್ಕ ಹುಡ್ಗಿ, ನಿಂಗ್ ಇನ್ನ 2 ವರ್ಷ. ಹೌದಾ ಆಂಟಿ? ಈಗ್ಲೂ ಅಷ್ಟೇ ಕ್ಯೂಟ್ ಆಗಿದ್ದೀನಲ್ವಾ? ಕಮಲ ಅವ್ರೆ, ಒಂದ್ ನಿಮಿಷ ಬಾರೆ. ನಾನ್ ಹೇಳಿದ್ದೇನು, ನೀನ್ ಮಾಡ್ತಿರೋದೇನು? ಯಾಕಮ್ಮ, ನೀನ್ ಹೇಳಿದ್ದೆ ಮಾಡಿದೀನಲ್ಲ. ನೋಡು, ಸರ ಹಾಕೊಂಡಿದೀನಿ, ಚೆನ್ನಾಗಿಲ್ವಾ? ಹಲ್ಲು ಉದುರಿಸ್ಬಿಡ್ತೀನಿ ನೋಡು, ಕೊಬ್ಬು ಜಾಸ್ತಿ ಆಯ್ತು ನಿಂಗೆ. ಅಮ್ಮ ಯಾಕೆ ಎಲ್ಲಾರ ಮುಂದೆ ಬೈತೀಯ ಅವಳಿಗೆ? ನೀನ್ ಸುಮ್ನಿರೋ. ಹಾಸಿಗೆ ಮೇಲೆ ಇದ್ದಿದ್ ಬಟ್ಟೆ ಒಡವೆ ಎಲ್ಲ ಹಾಕೊಂಬ ಅಂದೆ, ಹಾಕೊಂಡ್ ಬಂದಿದ್ದೀನಲ್ಲಮ್ಮ. ಇನ್ನೇನ್ ನಿಂದು? ಹೀಗ್ ರಾಕ್ಷಸಿ ತರ ಬಾ ಅಂತ ಹೇಳಿಲ್ಲ ನಿಂಗೆ. ಅದೇನ್ ದುರ್ಬುದ್ಧಿನೇ ನಿಂದು? ಮನೇಲಿ ಒಬ್ರು ಖುಷಿ ಆಗಿರೋ ಹಾಗಿಲ್ಲ, ನಗೋ ಹಾಗಿಲ್ಲ. ಹಾಳ್ ಮಾಡೋಕೆಂತಾನೆ ಈ ರಾಕ್ಷಸಿ ಅವತಾರ ತಾಳ್ಬಿಡ್ತೀಯ. ಹೋಗಮ್ಮ, ಏನೇನೋ ಹೇಳ್ತೀಯ ನೀನು. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಹೊಟ್ಟೆ ಕಿಚ್ಚು ಕಣೆ ನಿಂಗೆ. ಚಾಯನ್ ಎಲ್ರು ಮಾತಾಡ್ಸ್ತಾರೆ, ನಿನ್ ಯಾರು ಮಾತಾಡ್ಸಲ್ಲ ಅಂತ, ಅದಕ್ಕೆ ಈ ರೀತಿ ಭೂತದ ತರ ಬಂದಿದ್ಯಾ. ನನ್ಗೇನ್ ಇಷ್ಟನೋ ಅದನ್ನ ಹಾಕೋ ಬಂದ್ರೆ ಕಾಗೆ ಅಂತ್ಯ, ನೀನ್ ಹೇಳಿರೋದನ್ನ ಹಾಕೊಂಡ್ರೆ ಭೂತ ಅಂತ್ಯ. ಏನ್ ಮಾಡ್ಬೇಕು ನಾನು? ಬರೀ ಎದುರುತ್ರ ಕೊಡೋದೇ ಆಯ್ತು, ರೂಮಲ್ಲಿ ಕೂಡಾಕ್ತೀನಿ ಬಾ. ಚಿಕ್ಕಮ್ಮ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ. ಸಾಕ್ ಸುಮ್ನಿರೋ ಪ್ರದ್ಯುಮ್ನ. ಅವಳು ಕುಣಿತಾಳೆ ಅಂತ ನೀನು ಕುಣಿಬೇಡ. ಹಾಗಲ್ಲ ಚಿಕ್ಕಮ್ಮ. ಇನ್ನೇನು ಆನ್ಯನ್ನು ಚಾಯನ ನೋಡು, ಇವಳಿಗೂ ಅವ್ರ ತರ ಇರಕ್ ಏನ್ ರೋಗ? ಎಲ್ರ ಮುಂದೆ ಮಾನ ಕಳಿತಾಳೆ. ಬಂದವರೆಲ್ಲ ಇವ್ರಮ್ಮ ನಾನು ಅಂತ ಚೀತು ಅಂದ್ರೇನೆ ಇವಳಿಗೆ ಸಮಾಧಾನ. ಒಂದೊಂದ್ಸಲ ಈ ಕರ್ಮ ಅನುಭವಿಸೋ ಬದಲು ಇವಳು ನನ್ ಮಗಳ ಹುಡ್ತಾ ಇದ್ರೇನೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ.